ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಬಡದಾಳ ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಹಲವು ದಿನಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಜನರ ಪ್ರಾಣಕ್ಕೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಕೂಡಲೇ ರಸ್ತೆ ಕಾಮಗಾರಿ ಆರಂಭಿಸಬೇಕು ಎಂದು ಗ್ರಾಮಸ್ಥರು ಮಾನ್ಯ ಶಾಸಕರಿಗೆ ಆಗ್ರಹಿಸಿದರು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಹಾಂತೇಶ್ ಆತನೂರ್, ಕೂಡಲೇ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಸರಿಪಡಿಸಬೇಕು ಎಂದು ಶಾಸಕ ಹಾಗೂ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಪತ್ರಕರ್ತ ರಾಹುಲ್ ದಡ್ಮನಿ ಮಾತನಾಡಿ, ನಾವು ಶಾಸಕ MY ಪಾಟೀಲ್ ಅವರಿಗೆ 3,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಹೇಳುವ ಅವರು ನಮ್ಮ ಗ್ರಾಮಕ್ಕೆ ಎಷ್ಟು ಪಾಲು ಇದೆ ಅದರಲ್ಲಿ ಎಂಬುದು ಬಹಿರಂಗಪಡಿಸಬೇಕು. ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವುದು ಅಷ್ಟೇ ಅಲ್ಲದೆ ಬಳೂರ್ಗಿ ಬಡದಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ 4-5 ತಿಂಗಳು ಕಳೆದರೂ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಡಲೇ ರಸ್ತೆ ಸರಿಪಡಿಸಬೇಕು. ಒಂದು ವೇಳೆ ರಸ್ತೆ ಸರಿಪಡಿಸದೆ ಹೋದರೆ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಿರಂತರವಾಗಿ ಕೈಗೊಳ್ಳಲಾಗುವುದು ಎಂದರು. ಇದು ಟಾರ್ಗೆಟ್ ಟ್ರೂತ್, ಎಂದೆಂದು ನಿಮ್ಮೊಂದಿಗೆ. ನಮಸ್ಕಾರ. ಒಂದೇ ಒಂದು ಕೆಲಸ ಅವ್ರು ಮಾಡಿಸಿ ತೋರಿಸ್ಲಿಲ್ಲ. ಆಜು ಬಾಜು ಊರನವರೆಲ್ಲ ಜಿದ್ದು ಮಾಡಿ ಒಬ್ಬರು ಯಾರೇ ಒಂದು ಕೆಲಸ ಹಾಕೊಂಬಂದ್ರೆ 1 ಕೋಟಿ ಕೆಲಸ ಹಾಕೊಂಬಂದ್ರೆ ಜಿದ್ದು ಮಾಡಿ ಮತ್ತೊಮ್ಮೆ 2 ಕೋಟಿ ರೂಪಾಯಿ ಕೆಲಸ ಹಾಕೊಂಡ್ಬಿಡ್ತಾನೆ. ಅವ್ರಿಗೆ 1 ಕೋಟಿ ಕೊಟ್ಟರೆ ಗೌಡ್ರ ನಮಗೊಂದು ಕೆಲಸ ಕೊಡ್ರಿ, ನಾವು 2 ಕೋಟಿ ಮಾಡ್ತೇವೆ ಅಂತಾರೆ. ಈ ಲೋಕಸಭೆ ಚುನಾವಣೆ ಮಾರಿ ಮುಂದೆ ಇಟ್ಕೊಂಡೇ ನಾವು ಹೋರಾಟ ಹಮ್ಮಿಕೊಂಡಿದ್ದೆವು. ಈಗ ಚುನಾವಣೆ ಈಗ ಸನಿ ಬಂದದ, ಎಲ್ಲರೂ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಮತ್ತು ನಿಮಗೆ ಅವರೇ ಬಾಬಾವ್ರೇ ಗೌಡ್ರೆ ಅನ್ಕೋತ ನಿಮ್ಮ ಕಾಲು ಬೀಳಕ್ಕೆ ಬರ್ತಾರೆ. ಆ ಕಾಲು ಬೀಳಕ್ಕೆ ಬಂದಾಗ ದಯವಿಟ್ಟು ನೀವು ಗ್ರಾಮಸ್ಥರಪ್ಪ ಅಂದ್ರೆ ಪ್ರಶ್ನೆ ಮಾಡೋದು ಕಲೀರಿ, ಮತ್ತೇನಿಲ್ಲ. ಅವ್ರಿಗೇನು ವಿರೋಧ ಮಾಡಬೇಡ್ರಿ, ಮಾಡ್ರಿ ಅಂತ ನಾವು ಹೇಳಲ್ಲ, ಆಮೇಲೆ ಓಟ್ ಹಾಕ್ಬೇಡ್ರಿ ಅಂತ ಹೇಳಲ್ಲ. ಮತದಾನ ನಿಮ್ಮ ಹಕ್ಕದ, ನೀವೆಲ್ಲರೂ ಮತ ಚಲಾಯಿಸ್ಬೇಕು. ಆದ್ರೆ ಮತ ಯಾರಿಗೆ ಚಲಾಯಿಸ್ತೀರಿ, ಆಮೇಲೆ ಅವ ಏನು ಕೆಲಸ ಮಾಡ್ತಾನೋ, ಅವ ಕೆಲಸ ಮಾಡ್ತಾನೋ ಇಲ್ಲೋ ಅದು ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಿರಿ. ಪ್ರಶ್ನೆ ಮಾಡಿ ಅವ್ರಿಗೆ ಓಟ್ ಹಾಕಿರಿ ನೀವು. ಆಮೇಲೆ ಹಿಂದೆ ಗೆದ್ದವ್ರಿಗೂ ಪ್ರಶ್ನೆ ಮಾಡಿರಿ, ಮುಂದೆ ನಿಂತವ್ನಿಗೂ ಪ್ರಶ್ನೆ ಮಾಡಿರಿ. ಆಯ್ತಪ್ಪ, ಹಿಂದೆ ಗೆದ್ದಿದ್ದೀನಿ, ಏನು ಮಾಡ್ತಿ, ಮುಂದೆ ನಿಂತ್ರಿಗತ್ತಿದ್ದಿ, ಮುಂದೆ ನಮ್ಮ ಊರಿಗಾಗಿ ಏನು ಮಾಡ್ತಿ, ನಮ್ಮ ಸಲಕ್ಕೆ ಏನು ಮಾಡ್ತಿ, ನಮ್ಮ ಓಣಿ ಸಲಕ್ಕೆ ಏನು ಮಾಡ್ತಿ, ಅವೆಲ್ಲನೂ ಪ್ರಶ್ನೆ ಮಾಡಿರಿ. ಇಲ್ಲ ನಾವು ಏನನ್ನೇ ಮಾಡಲ್ರಿ, ನಿಮ್ಮ ಊರಾಗ ಯಾರೋ ಬಂದು ಈಗ ನಿನ್ನೊಬ್ಬರು ಹೇಳಿದ್ರಿ ನಮಗೆ, ಒಬ್ಬ ಯಾರೋ ಹರ್ಕತ್ ಕೊಟ್ಟಾನ ಅದಕ್ಕೆ ಬಳೂರ್ಗಿ ರೋಡ್ ನಿಂತದ ಅಂತೇಳಿ. ನಮಗೆ ಆಳಂತವನಿಗೆ ಒಬ್ಬ ಹರ್ಕತ್ ಕೊಟ್ರೆ ನಮ್ಮ 3 ರೋಡ್ ನಿಂದ್ರಸ್ತಾನತ್ತವ. ಅಂದ್ರೆ ಒಬ್ಬನೇ ನಮ್ಮ 3ಕ್ಕಿಂತ ಹೆಚ್ಚದನಲ್ರಿ. ನಾವು 20 ಮಂದಿ ಕೂತವ್ರೆಲ್ಲ ಹುಚ್ಚರಿ. ಈಗ ನಾವು 20 ಮಂದಿ ಎಲ್ಲ ಕೇಳಗತ್ತೀವಿ ರೋಡ್ ಮಾಡತ್ತೇಳಿ, ನಮ್ಮ ಊರಿಗೆ ಯಾಕೆ ಬರಲ್ಲ ಅವರು? ಬರೀ ಒಬ್ಬ ಹರ್ಕತ್ ಕೊಟ್ಟನಂತೇಳಿ ರೋಡೇ ನಿಂದ್ರಸ್ಯಾರತ್ತವ್ರು. ಹಂಗಿಲ್ರಿ, ಎಲ್ಲಾದ್ರೂ ಕೋರ್ಟ್ ಕಟ್ಲೆಗಳಿದ್ದಾಗ ಮಾತ್ರ ಕಾಮಗಾರಿಗಳು ನಿಂದ್ರಿಸ್ತಾರೆ. ಅದಕ್ಕೆ ಕೋರ್ಟ್ ಕೇಸ್ ಕ್ಲಿಯರ್ ಆಗತ್ತನ. ಯಾರೋ ಒಬ್ಬ ಊರನ್ನ ಹೋಗಿದ ರೋಡ್ ಮಾಡಬೇಡ್ರಿ ಅಂದ್ರೆ ಅವ್ರು ರೋಡ್ ನಿಂದ್ರಿಸ್ತಾರತ್ತಂದ್ರೆ ಇಷ್ಟೆಲ್ಲ ಊರನ ಮಂದಿ, ನಮ್ಮ ಊರಾಗ ಏನೆಲ್ಲ 15,000 ಮಂದಿ ಅದ ರೀ. 6,500 ವೋಟಿಂಗ್ ಆಗ್ತದ. ಅಷ್ಟು ಮಂದಿಗಿಂತ ಒಬ್ಬನೇ ಹೆಚ್ಚಾದನಲ್ರಿ ಅವ ಬ್ಯಾಡ್ ಅಂತವ. ಆ ಬ್ಯಾಡ್ ಅಂತವ ಯಾರು ಅನ್ನೋದು ಹೊರಗೆ ಆಗ್ಬೇಕು. ಅದು ಅವ್ನ ಮುಖವಾಡ ಹೊರಗೆ ಬೈಲಾಗಬೇಕು. ಅವನು ಯಾರು ಬ್ಯಾಡ್ ಅಂದ್ರೆ ರೋಡ್ ಮಾಡ್ಲಿಕ್ಕೆ ಈಸ್ ಮಂದಿ ರೋಡ್ ಮಾಡಲಿಗತ್ತಿದೆವು. ಈಗೆಲ್ಲ ವಾಟ್ಸಪ್ ಗ್ರೂಪ್ನಾಗ ನಿನ್ನೆ ಹಿಡ್ದ ಓಡಾಡ್ಲಿಕತ್ತಾವ್ರಿ. ಬಹಿಷ್ಕಾರ ಹಾಕಬೇಕಾದಂಥ ಅನಿವಾರ್ಯಕ್ಕೆ ರಾಜಕಾರಣಿಗಳು ತಂದಿಟ್ಟಾರೆ ನಮಗೆ. ನಾವೇನು ಮತದಾನ ಬಹಿಷ್ಕಾರ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಬದುಕಲಿಗತ್ತಿದ್ದೆವು. ನಾವು ಈ ದೇಶದ ಪ್ರಜೆಗಳಿದ್ದೆವು. ಆದ್ರೆ ನಮಗೆ ಮತದಾನ ಬಹಿಷ್ಕಾರ ಹಾಕುವಂಥ ವ್ಯವಸ್ಥೆ ಒಳಗೆ ಅವ್ರು ನಮಗೆ ತಂದಿಟ್ಟಾರೆ. ಈಗ ನಾವು ಅವ್ರಿಗೆ ವಿರೋಧ ಮಾಡ್ಬೇಕನ್ನೋದ್ರ ಉದ್ದೇಶ ಅಲ್ಲ, ಅವ್ರಿಗೆ ಬೈಬೇಕನ್ನೋದ್ರ ಉದ್ದೇಶ ಅಲ್ಲ, ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ಬೇಕನ್ನೋದ್ರ ನಮ್ದು ಉದ್ದೇಶ ಅಲ್ಲ. ಗ್ರಾಮಸ್ಥರದ್ದು ನಮಗೆ ಕನಿಷ್ಠ ಸೌಲಭ್ಯನೂ ಕೊಡಂಗಿಲ್ಲ. ನಮ್ಮ ಊರಿಗೆ ಒಂದು ರೋಡ್ ಇಲ್ಲ. 4 ತಿಂಗಳಾಯ್ತು ರೋಡ್ ಕೆದರ್ತಾರೆ, ಅದ್ರ ಮ್ಯಾಗ ಒಂದು ಬುಟ್ಟಿ ಮುರುಮ್ ಚೆಲ್ಲಲ್ಲ. ಮತ್ತು ನಾವು ಈಗ ಯಾರಿಗೆ ಕೇಳ್ಬೇಕು? ಈಗ ನಾವು ನಮಗೆ ಆಳವ್ರಿಗೆ ಕೇಳ್ಬೇಕಲ್ರಿ. ಈಗ ಅವ್ರಿಗೆ ನಾವು ಓಟ್ ಹಾಕ್ಲಿಲ್ಲ ಅಂದ್ರೆ ನಮಗೆ ಕೇಳಕ್ಕೆ ಬರ್ತಾರೆ ಅವರು. ಹಂಗಾಗಿ ನಾವು ಈಗ ರೋಷವಾಗಿ ನಾವೇನು ಚುನಾವಣೆ ಬಹಿಷ್ಕಾರ ಮಾಡ್ಬೇಕು ಅನ್ನೋದು ಉದ್ದೇಶ ಅಲ್ಲ. ತಲೆ ಕೆಟ್ಟು ಬೇಸರಾಗಿ ಇವ್ರು ಏನಪ್ಪ ಇಷ್ಟೆಲ್ಲ ಓಟ್ ಹಾಕಿದ್ರು ಇಷ್ಟೆಲ್ಲ ಮಾಡಿದ್ರು ನಮ್ಮ ಕೆಲಸ ಮಾಡಲಾಗ್ಯಾರಲ್ಲ ಅಂತೇಳಿ ಸಿಟ್ಟಿ ಬಂದು ಆ ನಿರ್ಧಾರಕ್ಕೆ ಬಂದಿದ್ದೇವೆ. ಗ್ರಾಮಸ್ಥರೆಲ್ಲರೂ ಆ ಇದಕ್ಕೆ ಬಂದಾರ ರೋಷವಾಗಿ. ಕಾರಣ ಬಿಟ್ಟರೆ ಮತ್ತೇನು ಯಾರಿಗೆ ಚುನಾವಣೆ ಬಹಿಷ್ಕಾರ ಮಾಡ್ಬೇಕನ್ನೋದನ್ನ ಉದ್ದೇಶ ಇಲ್ಲ. ಯಾವ ಲೀಡರ್ಗಳಿಗೆ ವಿರೋಧ ಮಾಡ್ಬೇಕನ್ನೋದನ್ನು ನಮ್ದು ಉದ್ದೇಶ ಅಲ್ಲ. ಯಾರು ಗೆದ್ದಿರಿ ನಮ್ಮ ಕೆಲಸ ಮಾಡಿ, ಗೆದ್ದಿಲ್ಲಾರ್ದವರು ಮುಂದೆ ಬಂದಾಗ ನಾವು ನಿಮಗೂ ಕೇಳ್ತೀವಿ, ನಿಮಗೇನು ಬಿಡಂಗಿಲ್ಲ. ನಮ್ಮ ಊರಾಗ ಗ್ರಾಮ ಪಂಚಾಯತಿ ಹೆಡ್ಕ್ವಾರ್ಟರ್ ಅದ. ನಮ್ಮ ಓಣಿ ಒಳದಾಗ ಇನ್ನೂ ಸಂಧ್ಯಾಗ ರೋಡ್ ಇಲ್ಲ, ಒಂದು ಗಟ್ರ ಇಲ್ಲ.